ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಲ್ಲ, ಅಂಬೇಡ್ಕರ್ ಆಶಯವನ್ನ ವಿರುದ್ಧವಾಗಿ ಹೊರಟಿದ್ದಾರೆ. ಇದು ನನ್ನ ವಾದ. ಅಂಬೇಡ್ಕರ್ ನೆಹರು ಇಬ್ಬರು ಕೂಡ ಹೇಳಿದ್ದಾರೆ ಅದು ಬೇಡ ಅಂತ. ಈಗ ಇರಬೇಕಾದ್ರೆ ಈಗ ಇದ್ದಕ್ಕಿದ್ದಂಗೆ ಎಮರ್ಜೆನ್ಸಿ ತಂದು ತನ್ನ ಬುಡ ವ್ಯತ್ಯಾಸ ಆಗ್ತಿದೆ ಅಂತ ಅಂದ್ಕೊಂಡು ಎಮರ್ಜೆನ್ಸಿ ತಂದರು. ಒಪ್ತೀರಾ ಅದನ್ನ? ಸಂಬಂಧ ಇಲ್ಲ ಅಲ್ಲ. ಎಮರ್ಜೆನ್ಸಿ ತಂದಂಥ ಸಂದರ್ಭಕ್ಕೆ ಇವೆಲ್ಲ ಆಟಗಳು ಆಡಿದ್ದವರು. ಇದೆರಡು ಪದ ಸೇರಿದ್ದೆ ಅವಾಗ. ಎಮರ್ಜೆನ್ಸಿ ಸಂದರ್ಭ ತನ್ನ ಬುಡಕ್ಕೆ ಬಂತು ಅಂತ. ಯಾವುದು ನೋಡಿ, ನಾನು ಅದಕ್ಕೂ ಸಂವಿಧಾನದ ಮೂಲ ಪೀಠಿಕೆ ಬಿಟ್ಟು ಹೋಗಕೂಡುದು. ಇದು ನಮ್ಮ ವಾದ. ದತ್ತಾತ್ರೇಯ ಒಳ ಸೇರಿಸಿರಲ್ಲ, ಸೇರಿಸಿರೋದೇ ತಪ್ಪು. ನಾನು ಹೇಳ್ತಿರಲ್ಲ, ನಾನು ಅಲ್ಲ ಅಂತ ನೀವು ಹೇಳ್ತಿದ್ದೀರಿ. ಮೂಲ ಪೀಠಿಕೆ ತುಂಬ ಸ್ಪಷ್ಟವಾಗಿದೆ. ಆ ಮೂಲ ಪೀಠಿಕೆಯನ್ನು ಜಾತೀಯತೆ ಸಮಾಜವಾದಿಯಿಂದ ಎರಡು ಪದಗಳನ್ನು ಸೇರಿಸಿದ್ರು ಅಂತ ಮೂಲ ಪೀಠಿಕೆಯಲ್ಲಿ ಆಮೇಲೆ ಸೇರಿಸಿರಲ್ಲ. ಇದು ಸರಿನೋ ತಪ್ಪೋ ಇದು ಸ್ಪಷ್ಟ ಮಾಡಿ. ಯಾರು? ನಾನು ಅದಕ್ಕೆ ಹೇಳ್ತಿರೋದು, ಸುಪ್ರೀಂ ಕೋರ್ಟು ಹೇಳಿದೆ, ನಾನು ಒಪ್ತೀನಿ, ಎಲ್ಲ ಅಂತಲ್ಲ. ಯಾವಾಗ ಹೇಳಿದ್ರು ಏನು ಕತೆ ಅನ್ನೋದ್ರು ಅದ್ರ ಡಿಪೆಂಡ್ ಮಾಡೋಣ, ಚರ್ಚೆಗಳು ಮಾಡೋಣ. ಆದರೆ ಮೂಲ ಪೀಠಿಕೆಯಲ್ಲಿ ಸ್ಪಷ್ಟವಾಗಿ ಅಂಬೇಡ್ಕರ್ ವಾದವನ್ನು ನೀವು ಒಪ್ತೀರೋ ಇಲ್ಲೋ ಅಷ್ಟೇ. ಮತ್ತದು ಹೇಳ್ತಿದ್ರಿ. ನಾನು ಹೇಳಕ್ ಕೊಟ್ಟಿರೋದು ಅಂಬೇಡ್ಕರ್ ವಾದವನ್ನು ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿಯವರು ಇವತ್ತು ಅನ್ಯಾಯ ಮಾಡ್ತಿದ್ದಾರೆ. ಇದ್ರ ವಿರುದ್ಧವಾಗಿ ಸುಪ್ರೀಂ ಕೇಂದ್ರ ಸರ್ಕಾರ ಇವರು ಆಗ್ರಹ ಮಾಡ್ತಾ ಇರೋದೇನು? ಅವರು ಮತ್ತೆ ಇವ್ರು ಹೇಳ್ತಿರೋದು ಯಾರಿಗೆ? ಕಾಂಗ್ರೆಸ್ಗೆ ಹೇಳ್ತಾರಾ? ದತ್ತಾತ್ರೇಯ ಹೊಸಬಾಳೆಯವರು ಆಗ್ರಹ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಅಂತ ಅನ್ಕೊಳ್ಳಿ, ನಾನು ಇಲ್ಲ ಅನ್ನಲ್ಲ. ಅವರೆಲ್ಲ ಏನು ದತ್ತಾತ್ರೇಯ ಹೊಸಬಾಳೆ ಕೇಂದ್ರ ಸರ್ಕಾರದಲ್ಲಿದ್ದಾರಾ? ಯಾರು ಸರ್ಕಾರ? ಅವ್ರದ್ದೇ ಸರ್ಕಾರನ? ಅವರೇ ಪ್ರೈಮ್ ಮಿನಿಸ್ಟ್ರಾ? ಅದೇನು ನಾನು ಹೇಳೋದು ಕೇಳ್ರಿ. RSS ಬೇರೆ, BJP ಬೇರೆ. RSS ಹೇಳಿದ್ದೆಲ್ಲೂ BJP ಕೇಳಬೇಕು ಅಂತಿಲ್ಲ. ಹಿಂದುತ್ವವಾದ ಬಂದದ್ದನ್ನು RSS ಹೇಳಿದ್ರೆ ಹಿಂದುತ್ವವಾದ ಒಪ್ಪತ್ತೆ. ಆದರೆ RSS ಹೇಳಿದ್ದೆಲ್ಲವೂ ಕೂಡ BJP ಕೇಳಬೇಕು ಅಂತಿಲ್ಲ. ಈಗ ದತ್ತಾತ್ರೇಯ ಹೊಸಬಾಳೆಯವರು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಅವರು ತುಂಬ ಸ್ಪಷ್ಟವಾಗಿ ಮೋದಿಯವರು ಕೂಡ ಹೇಳಿದ್ದಾರೆ. ಈ ಚರ್ಚೆ ಆಗುತ್ತ ಪ್ರಶ್ನೆ ಎಲ್ಲ ಪೀಠಿಕೆಯಲ್ಲಿ, ಮೂಲ ಪೀಠಿಕೆಯಲ್ಲಿ ಅಂಬೇಡ್ಕರ್ ಹೇಳಿದ್ರೆ ಅದು ಮಾಡ್ತೀವಿ ಅಂತ.